ಗೃಹಲಕ್ಷ್ಮಿ ಪಾಲುದಾರರಿಗೆ ಬೆಳ್ಳಂಬೆಳಿಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ. ಯಾರಿಗೆಲ್ಲ ಸ್ನೇಹಿತರೆ 3ರಿಂದ 4 ತಿಂಗಳ ಹಣ ಸಾಕಷ್ಟು ಮಹಿಳೆಯರಿಗೆ ಬಂದಿರಲಿಲ್ಲ, ಅವರಿಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ. ಹಾಗೆ ಗೃಹಲಕ್ಷ್ಮಿ ಮರು ಅರ್ಜಿಯನ್ನ ಎಲ್ಲಿ ಹೋಗಿ ಸಲ್ಲಿಕೆಯನ್ನ ಮಾಡಬೇಕು, ಹಾಗೆ ಸರ್ಕಾರದಿಂದ ಬಂದಿರುವಂತಹ ಗೃಹಲಕ್ಷ್ಮಿ ಪಾಲುದಾರರಿಗೆ ಗುಡ್ ನ್ಯೂಸ್ ಯಾವುದು, ಅದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಪಾಲುದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಪ್ಪಾ ಗುಡ್ ನ್ಯೂಸ್ ಅಂದ್ರೆ ಸ್ನೇಹಿತರೆ, ಸಾಕಷ್ಟು ಮಹಿಳೆಯರಿಗೆ ಸ್ನೇಹಿತರೆ 2ರಿಂದ 3 ತಿಂಗಳ ಹಣ ಬಂದಿರಲಿಲ್ಲ. ಗೃಹಲಕ್ಷ್ಮಿ ಪಾಲುದಾರರಿಗೆ ಒಂದು ಕನ್ಫ್ಯೂಸ್ ಇತ್ತು. ಗೃಹಲಕ್ಷ್ಮಿಗೆ ಮರು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡದಾದ ನಂತರ ನಮಗೆ ಬಾಕಿ ಉಳಿದಿರುವಂತಹ ಹಣ ಯಾವಾಗ ಬರುತ್ತೆ, ಯಾವಾಗ ನಮಗೆ ಕ್ಲಿಯರ್ನ ಮಾಡ್ತಾರೆ ಅನ್ನುವಂಥ ಒಂದು ಕನ್ಫ್ಯೂಸ್ ಇತ್ತು ಸ್ನೇಹಿತರೆ. ಅದಕ್ಕೆ ಸರ್ಕಾರದಿಂದ ಒಂದು ಭರ್ಜರಿಯಾದಂಥ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಬೆಳಿಗ್ಗೆ 10:30ಯಿಂದ 11:30ವರೆಗೆ ಸ್ನೇಹಿತರೆ ಗೃಹಲಕ್ಷ್ಮಿ ಪಾಲುದಾರರಿಗೆ ಒಂದೊಂದಾಗಿ ಅಮೌಂಟ್ ಅನ್ನ ಹಾಕ್ತಾ ಬರ್ತಾರೆ ಸ್ನೇಹಿತರೆ, ಬ್ಯಾಚ್ ವೈಸು. ಸಾಕಷ್ಟು ಮಹಿಳೆಯರಿಗೆ KYC EKYC ಅನ್ನ ಮಾಡಿಸಿರ್ಲಿಲ್ಲ, ಅವ್ರಿಗೆಲ್ಲರೂ ಕೂಡ ಅಮೌಂಟ್ ಬರೋದು ಡೌಟು ಸ್ನೇಹಿತರೆ. ಯಾರ್ಯಾರ ಖಾತೆ ಚೆನ್ನಾಗಿ KYC ಅನ್ನ ಮಾಡಿಸಿದ್ದಾರೆ, ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಸ್ನೇಹಿತರೆ ಅವರ ಖಾತೆಗಳಿಗೆ ಅಮೌಂಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮಹಿಳಾ ಮತ್ತು ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಅಮೌಂಟ್ ಬಂದ್ಬಿಟ್ಟಿದೆ. ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಮಾಡೋದೊಂದು ಬಾಕಿ ಸ್ನೇಹಿತರೆ. ನೀವ್ಯಾರು ಕೂಡ ತಲೆ ಕೆಡಿಸ್ಕೊಳಂಗಿಲ್ಲ ಸ್ನೇಹಿತರೆ. ಗೃಹಲಕ್ಷ್ಮಿ ಮರು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಿದಾದ ನಂತರ ನನ್ನ ಬಾಕಿ ಹಣ ಯಾವಾಗ ಬರುತ್ತೆ ಅನ್ನುವಂಥ ಕನ್ಫ್ಯೂಸ್ ಇರುತ್ತೆ ಸ್ನೇಹಿತರೆ. ನೀವು ತಲೆನೇ ಕೆಡಿಸ್ಕೊಬಿಡಿ. ಇವಾಗ ಬಾಕಿ ಇರುವಂಥ ಅಮೌಂಟನ್ನು ಕ್ಲಿಯರ್ನ ಮಾಡಿದಾದ ನಂತರನೇ ಇವಾಗ ನಿಮಗೆ ಮುಂದಿನ ಹಣ ಬರೋದಕ್ಕೆ ಪ್ರಾರಂಭವಾಗುತ್ತೆ. ಹಾಗೆ ಸಾಕಷ್ಟು ಮಹಿಳೆಯರಿಗೆ ಕನ್ಫ್ಯೂಸ್ ಇರುತ್ತೆ, ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಬೇಕು ಅಂದರೆ ಇನ್ನೂ ಕೂಡ 1ರಿಂದ 2 ತಿಂಗಳಂತೂ ಆಗೇ ಆಗುತ್ತೆ, ಅಲ್ಲಿವರೆಗೆ ನಮಗೆ ಅಮೌಂಟ್ ಬರಲ್ವಾ ಅಂತ ಒಂದು ಕನ್ಫ್ಯೂಸ್ ಇರುತ್ತೆ ಸ್ನೇಹಿತರೆ. ಅದಕ್ಕೂ ಕೂಡ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ನೀವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಸ್ನೇಹಿತರೆ, ನಿಮ್ಮ ಪಾಣೆ ನೀವಿರಿ. ಆಟೋಮೆಟಿಕ್ ಆಗಿ ನಿಮಗೆ 31ನೇ ಕಂತು 32ನೇ ಕಂತಿನ ಹಣನೂ ಕೂಡ ಬರುತ್ತೆ. ಇವೆಲ್ಲ ಬಂದಾದ ನಂತರ ಸ್ನೇಹಿತರೆ ಏನಪ್ಪ ಅಂದರೆ ಇವಾಗ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ಆಲ್ರೆಡಿ ಇವಾಗ ಯಾರ್ಯಾರಿಗೆ ಗೊತ್ತಾಯಿತು ಅಮೌಂಟು ಅದೇ ರೀತಿಯಾಗಿ ಬರುತ್ತೆ. ಬಟ್ ಮರು ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನು ತಗೊಳ್ತಾ ಇರ್ತಾರೆ ಮಧ್ಯ ತಗೊಳ್ತಾ ಏನಾಗುತ್ತಪ್ಪ ಅಂದರೆ ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡೋಕೆ ಇವಾಗ ಒಂದು ನಿನ್ನೆ ವಿಡಿಯೋದಲ್ಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಅಂಗನವಾಡಿಯ ಕಾರ್ಯಕರ್ತೆಯರ ಮುಖಾಂತರ ಇವಾಗ ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ತಗೊಳ್ತಾ ಇದ್ದಾರೆ ಅಂತ, ಅದು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ ಸ್ನೇಹಿತರೆ. ಸಾಕಷ್ಟು ಮಹಿಳೆಯರು ಅಷ್ಟೊಂದು ಓದಿರೋಲ್ಲ ಸ್ನೇಹಿತರೆ, ಅವ್ರಿಗೆಲ್ಲ ತುಂಬಾನೇ ಕನ್ಫ್ಯೂಸ್ ಆಗುತ್ತೆ. ಅವರ ಮನೆಗಳಿಗೆ ಭೇಟಿಯನ್ನು ನೀಡಿ ಹಳ್ಳಿ ಕಡೆ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರೇ ಅಪ್ಲಿಕೇಶನ್ ತಗೊಳ್ತಾರೆ ಅನ್ನುವಂಥ ಒಂದು ಅಪ್ಡೇಟ್ ಇತ್ತು ಸ್ನೇಹಿತರೆ. ನೀವು ಬೇಕು ಅಂದರೆ ಗ್ರಾಮ 1 ಮೈಸೂರು 1 ಈ ರೀತಿ ಪ್ಲೇಸ್ಗಳಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಸ್ನೇಹಿತರೆ. 2ರಿಂದ 3 ಕಂತು ಯಾರಿಗೆಲ್ಲ ಬಂದಿಲ್ಲ ಅವರಿಗೆಲ್ಲ ಕ್ಲಿಯರ್ ಆದ ನಂತರನೇ ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ಪ್ರಾರಂಭ ಮಾಡಿದ್ರು ಸಹ ಈ ಉಳಿದಿರುವಂಥ ಅಮೌಂಟು ಬರುತ್ತೆ ಅನ್ನುವಂಥ ಒಂದು ಭರ್ಜರಿ ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ. ಅವಾಗವಾಗ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡ್ತಾ ಇರ್ರಿ. ಬೆಳಿಗ್ಗೆ 10:30ಯಿಂದ 11:30 ಒಳಗಡೆ ಸ್ನೇಹಿತರೆ ನಿಮಗೆ ಯಾವ ಬಾಕಿ ಇರುವಂಥ ಅಮೌಂಟ್ ಇದೆಯಲ್ಲ ಅದು ಖಂಡಿತವಾಗೂ ಬಂದೇ ಬರುತ್ತೆ ಅಂತ ಇವಾಗ ಅಫಿಷಿಯಲ್ ಆಗಿ ಅಪ್ಡೇಟ್ ಸಿಗ್ತಾ ಇದೆ. ಈ ಒಂದು ಅಪ್ಡೇಟ್ ಏನಾದ್ರು ನಿಮಗೆ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಅಕೌಂಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.